ಹೇಗೆ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ ಸಂಕಷ್ಟದ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುತ್ತೆ ರಾಜ್ಯ ಅಂತ ಅನ್ಸುತ್ತೆ? ಏನು ಪ್ರಿಪರೇಷನ್ ಆಗಿದೆ? ಒಂದು ಸದ್ಯದ ವಿಚಾರವನ್ನ ಪ್ರಸ್ತಾಪ ಮಾಡೋದಾಯ್ತು ಅಂದ್ರೆ CWRC ನೀಡಿದಂತ ಆದೇಶವನ್ನೇ CWMA ಕೂಡ ಎತ್ತಿ ಹಿಡಿದಿರೋದ್ರಿಂದ ರಾಜ್ಯ ಒಂದು ಹಂತಕ್ಕೆ ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಕಾಣ್ತಿರುವಂತದ್ದು. ಮಳೆ ಕೆಲವು ಜಿಲ್ಲೆಗಳಲ್ಲಾಗಿದೆ, ಕೆಲವು ಕಡೆ ಬರ ಇವತ್ತಿಗೂ ಕಂಟಿನ್ಯೂ ಆಗಿರುವಂತದ್ದು. ರಾಜ್ಯದಲ್ಲಿರುವಂತಹ ಬಹುತೇಕ ಡ್ಯಾಂಗಳ ಪೈಕಿ ಕೆಲವು ಮಾತ್ರ ಈಗ ಭರ್ತಿ ಹಂತಕ್ಕೆ ಬಂದಿದ್ರು ಕೂಡ ಎಲ್ಲೆಲ್ಲಿ ಕೃಷಿಗಾಗಿ ನೀರು ಬೇಕಾಗಿದೆ ಅಲ್ಲಿ ನೀರಿನ ಹರಿವು ಕಡಿಮೆ ಆಗಿರುವಂತದ್ದು. ವಯನಾಡು ಹಾಗೂ ಮಡಿಕೇರಿ ಸುತ್ತಮುತ್ತ ಮಳೆ ಆಗಿದ್ರು ಕೂಡ ಅದು ಕೇವಲ ಆ ಭಾಗಕ್ಕೆ ಸೀಮಿತವಾದಂತೆ ಮಾತ್ರ ಬಳಸೋದಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ KRS ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಆಗಿಲ್ಲ. ಈಗಾಗಲೇ 12,000 ಕ್ಯೂಸೆಕ್ ಅನ್ನ ಬಿಡಬೇಕು ಅಂತ ಆದೇಶ ಆಗಿದ್ದು 10,000 ಬಿಡ್ತೇವೆ ಅಂತ ನಮ್ಮ ರಾಜ್ಯ ವಾದ ಮಾಡಿತ್ತು. ಅದಕ್ಕೂ ಮೊದಲು ಇದ್ದಂತ ಆದೇಶ ಏನು ಡಿಮಾಂಡ್ ಇದ್ದಿದ್ದು ಪ್ರತಿನಿತ್ಯ 7,000 ಕ್ಯೂಸೆಕ್ಸ್ಗೆ, ಆದ್ರೆ CWRC CWMA ಆದೇಶ ಕೊಟ್ಟಿದ್ದು 3,500 ಕ್ಯೂಸೆಕ್ಸ್. ಅಲ್ಲಿಗೆ 4.5 TMC ಅಷ್ಟು ನೀರನ್ನ ಬಿಡಬೇಕು ಅಂತ ಆದೇಶ ಆಗಿತ್ತು. ಸುಮಾರು 10 ರಿಂದ 12 TMC ಅಷ್ಟು ನೀರನ್ನ ಹರಿಸಲಾಗಿದೆ ಬಿಳಿಗುಂಡ್ಲು ಮುಖಾಂತರ ತಮಿಳುನಾಡಿಗೆ. ಕೇಳಿದ್ದಕ್ಕಿಂತ ಹೆಚ್ಚಿನ ಹರಿವು ತಮಿಳುನಾಡಿಗೆ ಹೋಗಿದ್ರೂ ಕೂಡ 12,000 ಕ್ಯೂಸೆಕ್ಸ್ ಬೇಕು ಅಂತ ಡಿಮಾಂಡ್ ಮಾಡಿರೋದ್ರಿಂದ ಈಗ ರಾಜ್ಯದಿಂದ ಒಂದು ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟ್ ಕೂಡ ಸಲ್ಲಿಸಲಾಗಿರುವಂತದ್ದು. ರಾಜ್ಯದಲ್ಲಿ ಇರುವಂತ ಡ್ಯಾಂಗಳ ಚಿತ್ರಣ ಏನಿದೆ, ಮುಂದಿನ 6 ತಿಂಗಳುಗಳಿಗೆ ಕುಡಿಯೋ ನೀರಿನ ಜೊತೆಗೆ ಕೃಷಿ ಚಟುವಟಿಕೆಗೆ ಎಷ್ಟು ನೀರು ಬೇಕಾಗುತ್ತೆ, ಒಂದು ವೇಳೆ ಮಳೆಯ ಮುನ್ಸೂಚನೆ ಕಡಿಮೆ ಆಯ್ತು ಅಂದ್ರೆ ಯಾವ ರೀತಿ ನಾವು ರಿಸರ್ವ್ ಅನ್ನ ಇಟ್ಕೊಳ್ಬೇಕಾಗುತ್ತೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಅದರಲ್ಲಿ ಹೂಳು ಎಷ್ಟಿದೆ, ಎಷ್ಟು ಬಳಸೋದಿಕ್ಕಾಗುತ್ತೆ, ಎಷ್ಟು ಬಳಸೋದಿಕ್ಕಾಗಲ್ಲ, ಅದ್ರ ಜೊತೆಗೆ ಪ್ರಾಕ್ಟಿಕಲಿ ಯಾವುದೇ ರಾಜ್ಯದಲ್ಲಾದ್ರೂ ಒಂದಿಷ್ಟು ನೀರನ್ನ ರಿಸರ್ವ್ ಅಂತ ಇಟ್ಕೊಳ್ಳಲಾಗುತ್ತೆ. ಆ ಪೂರ್ಣ ಮಾಹಿತಿಯನ್ನ ಈಗ ಅಫಿಡವಿಟ್ ಮುಖಾಂತರ ಸಲ್ಲಿಸಿದ್ರು ಕೂಡ CWRC CWMA ಅವ್ರದೇ ಆದಂತ ಒಂದು ಟೀಮ್ ಇಂದ ಅವರು ಕೂಡ ಇದನ್ನ ರೀವೆರಿಫೈ ಮಾಡಿಸುವಂತ ಕೆಲಸವನ್ನ ಮಾಡಿಸ್ತಾರೆ. ಇದನ್ನ ಪರ್ಯಾಯವಾಗಿ ಮತ್ತೊಂದು ಕಡೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ತಮಿಳುನಾಡು ಸರ್ಕಾರ ಹೋಗಿತ್ತು. ಅಂದ್ರೆ CWRC CWMA ಆದೇಶವನ್ನ ಎತ್ತಿ ಹಿಡಿಯುವಂತೆ ರೀಡೈರೆಕ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿ ಎಲ್ಲೊಂದ್ ಕಡೆ ಕರ್ನಾಟಕ ರಾಜ್ಯ ನೀರು ಬಿಡ್ತಿಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಈ ಒಂದು ಪೆಟಿಷನ್ ಅನ್ನ ಸಲ್ಲಿಸಿರೋದ್ರಿಂದ ಆಗಸ್ಟ್ 13ಕ್ಕೆ ವಿಚಾರಣೆಯನ್ನ ಕೈಗೆತ್ಕೊಳ್ಬೇಕಾಗಿತ್ತು ಅರ್ಜಿ. ಆದ್ರೆ ನ್ಯಾಯಾಧೀಶರ ಅನಾರೋಗ್ಯ ಕಾರಣದಿಂದಾಗಿ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಸುಮಾರು 10:30 ರಿಂದ 11 ಗಂಟೆ ಒಳಗಡೆ ಈ ಮ್ಯಾಟರ್ ನ ತೆಗೆದುಕೊಳ್ಳುವಂತ ನಿರೀಕ್ಷೆ ಇದ್ದು, ಯಾವುದೇ ಕಾರಣಕ್ಕೂ ರಾಜ್ಯದ ರೈತರಿಗೆ, ರಾಜ್ಯದ ಜನರಿಗೆ ಅನ್ಯಾಯವನ್ನ ಮಾಡಿ ನೀರನ್ನ ಕಿತ್ಕೊಂಡು ತಮಿಳುನಾಡಿಗೆ ಕೊಡೋದಿಲ್ಲ ಅಂತ ಜಲಸಂಪನ್ಮೂಲ ಸಚಿವರು ಹೇಳಿದ್ದಾರೆ. ಅದ್ರ ಜೊತೆಗೆ ಆಗಿನ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ, ಈಗ ವಾಪಸ್ ಸ್ವಾಮಿ ಅವರು ಬಂದಿದ್ದಾರೆ. ಇಬ್ರು ಕೂಡ ಒಂದೇ ಮಾತನ್ನು ಹೇಳ್ತಿರುವಂತದ್ದು. ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ನಾವು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಅನ್ಯಾಯ ಆಗೋದಿಲ್ಲ, ಹಾಗಂದ್ ಮಾತ್ರಕ್ಕೆ ನಾವು CWRC CWMA ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಪಾಲಿಸಬೇಕಾಗುತ್ತೆ. ಎಲ್ಲೊಂದ್ ಕಡೆಗೆ 2 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈ ರಾಜಕೀಯವನ್ನು ಕೂಡ ಎಲ್ಲಿಯೂ ಸಮಸ್ಯೆ ಮಾಡ್ಕೊಳ್ಳದ ರೀತಿಯಲ್ಲಿ ಡೈನಾಮಿಕ್ ಆಗಿ ಪ್ಲಾನ್ ಮಾಡ್ತಿದೆಯಾ ಕರ್ನಾಟಕ ಸರ್ಕಾರ ಅಥವಾ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನೋ ಲೆಕ್ಕಾಚಾರ ಕೂಡ ಈಗ ಮುನ್ನೆಲೆಗೆ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನ ನೀಡುತ್ತೆ ಅಥವಾ ಯಾವ ಆರ್ಡರ್ಸ್ ಅನ್ನ ಇವತ್ತು ಪಾಸ್ ಮಾಡುತ್ತೆ ಅದರ ಮೇಲೆ ಮುಂದಿನ ಹೋರಾಟದ ವಿಚಾರವಾಗಿ ಮಂಡ್ಯ ಭಾಗದ ರೈತರು ಮುನ್ನಡೆಯುವಂತ ನಿರೀಕ್ಷೆ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.